ನಿನ್ನೆ ರಾತ್ರಿ 12:45 1 ಗಂಟೆ ಸಮಯದಲ್ಲಿ ರಾಯಚೂರು ನಗರದಲ್ಲಿ ಸದರ್ ಬಜಾರ್ ಪರಿಸರ ವ್ಯಾಪ್ತಿಯ ಆಕಾಶವಾಣಿ ವೃತ್ತದ ಹತ್ರ ಸೈಯದ್ ಇಮಾಮ್ ಹುಸೇನ್ ಅನ್ನೋರ ಮರ್ಡರ್ ಆಗಿದೆ. ಇವರು ಮೂಲತಃ ಆಂಧ್ರ ರಾಜ್ಯದ ಕಡಪ ಜಿಲ್ಲೆಯವರು. ಇವರನ್ನು ಶೇಖ್ ರಫಿ ಅನ್ನೋರು ಅವ್ರನ್ನೂ ಸೇರಿ 9 ಜನ ರಾಯಚೂರಿಗೆ ಬರ್ತಾರೆ. ಇಬ್ಬಿಬ್ಬರು ಒಂದೊಂದು ಕಾರ್ನರಲ್ಲಿ ಬಿಸ್ಕೆಟು ಮತ್ತು ಚಿಪ್ಸು ಮತ್ತು ಇದರ ಸಣ್ಣ ಪುಟ್ಟ ಸ್ವೀಟ್ಸ್ ಮಾರಾಟ ಮಾಡೋದು ಇವ್ರ ವೃತ್ತಿ. ಇವರು ಒಂದೇ ಕಡೆ ನಿಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇರ್ತಾರೆ. ಸದ್ಯ ರಾಯಚೂರಿಗೆ ಬಂದಿರ್ತಾರೆ. ಬಂದಮೇಲೆ 10:00ವರೆಗೆ ತಮ್ಮ ಪೆಟ್ಟಿ ಶಾಪನ್ನು ಅಂದರೆ ಫುಟ್ಪಾತಲ್ಲಿ ರೋಡ್ ಸೈಡ್ ರಸ್ತೆ ಬದಿಯಲ್ಲಿ ಹಾಕ್ಕೊಂಡಿದ್ದಾರೆ. ಕ್ಲೋಸ್ ಮಾಡಿ ಅದು ಪೆಟ್ಟಿ ಶಾಪ್ ಹಿಂದ್ಗಡೆ ಒಂದು ಚಿಕ್ಕದೊಂದು ಕಾಟಿದೆ, ಅದರಲ್ಲಿ ಮಾತಾಡ್ತಾ ಕೂತ್ಕೊಂಡಿದ್ರು. ಆ ಟೈಮಲ್ಲಿ ಒಂದು 4 ಜನ ಬಂದು ತೆಲುಗಿನಲ್ಲಿ ನಿಮ್ಮ ಹತ್ರ ದುಡ್ಡಿದೆಯಾ? ಇಲ್ಲ, ನೀವು ಹೊರಗಡೆಯಿಂದ ಬಂದಿರೋರು, ನಾವು ದುಡ್ಡು ಕೊಡಬೇಕು ಅಂತ. ಹೀಗಾಗಿ ಸಣ್ಣ ತಳ್ಳಾಟ ನುಕ್ಕಟ್ಟಾಗಿದೆ, ಸಮಾಧಾನ ಆಗಿದ್ದಾರೆ, ಹೋಗಿದ್ದಾರೆ. ಮತ್ತು ಸ್ವಲ್ಪ ಬಿಟ್ಟು ಬಡಿಗೆ ಹೇಳ್ತಾ ಇದ್ದಾರೆ. 4 ಜನ ಇವ್ರಿಗೆ ಅಸಾಲ್ಟ್ ಮಾಡಿದ್ದಾರೆ. ಆಮೇಲೆ ಇವರು ಕೂಡ ಬಡಿಗೆ ಕಿತ್ಕೊಂಡು ಅದೇ ಬಡಿಗೆಯಿಂದ ಅವ್ರಿಗೆ ಹೊಡೆದಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದೆ ಯಾರೊಬ್ಬರು ಅವರಲ್ಲಿ ಒಬ್ಬರು ಮುಖಕ್ಕೆ ಕಲ್ಲಿಂದ ಈ ಸಿಮೆಂಟ್ ಇಟ್ಟಿಗೆಯಿಂದ ಹೊಡೆದಿದ್ದಾರೆ. ಕೆಳಗಡೆ ಬಿದ್ದಿದ್ದಾರೆ, ಡೆತ್ ಆಗಿದೆ. ತನಿಖೆ ಪ್ರಗತಿಯಲ್ಲಿದೆ. ಈಗ ತನಿಖೆ ಪ್ರಗತಿಯಲ್ಲಿದ್ದು ದಸ್ತಗಿರಿ ಮುಂತಾದ ಪ್ರಕ್ರಿಯೆಗಳು ತನಿಖೆಯಲ್ಲಿ ಮುಂದುವರಿತಾ ಇದೆ. ಅದೆಲ್ಲ ಇನ್ನೂ ಗೊತ್ತಾಗಿಲ್ಲ. ಅವು ಹಾಗೆ ಅರೆಸ್ಟ್ ಮಾಡ್ತೀವಿ. ಬೇರೆ ರೀಸನ್ಸ್ ಏನಿಲ್ಲ, ಅಷ್ಟೇ. ಅವರು ಬಂದಿರೋ ಹೊಸ್ದಾಗಿ ಬಂದಿದ್ದಾರೆ ಈ ಊರಿಗೆ. ಹಳೆ ವಯಸ್ಸು ಮೇಲೆ ಬಂತು. 4 ಕಡೆ, ಒಂದು ಮಂತ್ರಾಲಯ ರೋಡು, ಇನ್ನೊಂದು 3 ಕಡೆ ಹಾಕೊಂಡಿದ್ದಾರೆ. ಈ ಕಡೆ ಶಕ್ತಿನಗರ ಕಡೆ ಮತ್ತು ಗದ್ವಾಲ್ ರೋಡಲ್ಲಿ ಒಂದು ಕಡೆ. ಇಲ್ಲ, ಅನ್ಲೈಸರು ಸದ್ಯಕ್ಕಿದ್ದಾರೆ, ಕಾರ್ಯ ಮಾಡ್ತಾರೆ.